ನಾಡಿನ ಎಲ್ಲ ಬಂಧುಗಳಿಗೂ ಕೂಡ ದಯವಿಟ್ಟು ಪ್ರತಿಯೊಬ್ಬರು ತಪ್ಪದೆ ಶೇರ್ ಮಾಡ್ಕೊಳ್ಳಿ. ನೋಡಿ ಮಿತ್ರರೇ, ಎಷ್ಟೋ ಜನ ಪ್ರತಿಯೊಬ್ಬರು ಕೂಡ ಮಧ್ಯಮ ವರ್ಗ ಇರಲಿ, ಯಾವುದೇ ಒಂದು ವರ್ಗ ಇರಲಿ, ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಯಾವುದೇ ಒಂದು ಏನೋ ಒಂದು ಕಾಯಿಲೆ ಅದು ಈ ಒಂದು ಯುಗದಲ್ಲಿ ಇದ್ದೇ ಇರುತ್ತೆ, ಈ ಒಂದು ಜಂಜಾಟದಲ್ಲಿ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಕೋವಿಡ್ ಬಂದ ನಂತರ ಅಂದರೂ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಅರ್ಥ ಆಗದೆ ಇರತಕ್ಕಂಥ ಎಷ್ಟೋ ವ್ಯಾಧಿಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಸೊ ಪ್ರತಿ ತಿಂಗಳಾದರೆ ನಮಗೆ ಈ ಮನೆಯಲ್ಲಿ ಚಿಕಿತ್ಸೆಗಾಗಿ ಅಥವಾ ಔಷಧಿಗಳಿಗಾಗಿ ಎಷ್ಟೋ ಹಣವನ್ನು ನಾವು ವ್ಯಯಿಸಂಥದ್ದಿರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಇದೊಂದು ವಿಶೇಷವಾದಂತಹ ಸುದ್ದಿ. ದಯವಿಟ್ಟು ತಪ್ಪದೇ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತು ಕಡ್ಡಾಯವಾಗಿ ಶೇರ್ ಮಾಡ್ಕೊಳ್ಳಿ ಬಂಧುಗಳೇ. ನೋಡ್ರಿ, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೋಗನಂದೀಶ್ವರ ದೇವಸ್ಥಾನದ ಸಮೀಪ ಮುದ್ದೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ಸತ್ಯಸಾಯಿ ಹಾಸ್ಪಿಟಲ್ ಅಂತೇಳಿ ಬಂಧುಗಳೇ. ಇಲ್ಲಿ ಯಾವುದೇ ಕಾಯಿಲೆ ಇರಲಿ, ಮತ್ತೊಂದು ಸಾರಿ ಹೇಳ್ತೀನಿ, ಯಾವುದೇ ಕಾಯಿಲೆ ಇರಲಿ, ಯಾವುದೇ ವ್ಯಾಧಿಗಳಿರಲಿ, ಆ ಒಂದು ಕಾಯಿಲೆಗಳಿಗೆ, ಆ ಒಂದು ವ್ಯಾಧಿಗಳಿಗೆ ಪ್ರತಿಯೊಂದು ಕೂಡ ಉಚಿತವಾದಂತಹ ಚಿಕಿತ್ಸೆ ಇರುತ್ತೆ ಮತ್ತು ಔಷಧಿಯೂ ಕೂಡ ಉಚಿತವಾಗಿರುತ್ತೆ. ಮತ್ತು ಯಾವುದೇ ಎಕ್ಸ್ರೇ, ಸ್ಕ್ಯಾನ್, ಎಂತಹದೇ ಸಣ್ಣ ದೊಡ್ಡ ಯಾವುದೇ ಆಪರೇಷನ್ ಇರಲಿ ಎಲ್ಲವೂ ಕೂಡ ಉಚಿತವಾಗಿರುತ್ತೆ. ರಾಜ್ಯ, ಹೊರ ರಾಜ್ಯ, ದೇಶದ ಯಾವುದೇ ಭಾಗದಲ್ಲಿರಲಿ, ಕೇವಲ ನೀವು ನಿಮ್ಮ ಆಧಾರ್ ಕಾರ್ಡನ್ನು ತಂದರೆ ಸಾಕು, ಮತ್ತು ನಿಮ್ಮ ಫೋಟೋ, ಒಂದು ಭಾವಚಿತ್ರ, ಒಂದು ಆಧಾರ್ ಕಾರ್ಡು ತಂದರೆ ಸಾಕು. ಅಕಸ್ಮಾತ್ ನಿಮ್ಮನ್ನು ಯಾರಾದರೂ ಇಲ್ಲಿ ಆರೈಕೆ ಮಾಡ್ಕೊಳೋದಕ್ಕೆ, ನಿಮ್ಮ ಜೊತೆ ನೋಡ್ಕೊಳೋದಕ್ಕೆ ಯಾರು ಇಲ್ಲದೇ ಇದ್ದರೂ ಕೂಡ ಇಲ್ಲಿ ವಾಲಂಟರಿಯಾಗಿ ರೋಗಿಗಳ ಜೊತೆ ಇರೋದಕ್ಕೆ, ಅವರನ್ನು ಆರೈಕೆ ಮಾಡೋದಕ್ಕೂ ಕೂಡ ಇಲ್ಲಿ ವಾಲಂಟರಿಯಾಗಿ ಸೇವೆ ಮಾಡೋದಕ್ಕೂ ಕೂಡ ಇಲ್ಲಿ ವಿಶೇಷವಾದಂಥ ವ್ಯಕ್ತಿಗಳು ಇಲ್ಲಿ ಈ ಜಾಗದಲ್ಲಿದ್ದಾರೆ. ಮತ್ತು ಇಲ್ಲಿನ ವಿಶೇಷತೆ ಚಿಕಿತ್ಸೆ ವಿಚಾರದಲ್ಲಿ ಏನಪ್ಪ ಅಂತಂತಂದರೆ, ಎಂತಹದೇ ವ್ಯಾಧಿ ನಮಗೆ ಸಣ್ಣ ಪುಟ್ಟ ನರ ಸಂಬಂಧಪಟ್ಟದ್ದು, ಮೂಳೆ ಸಂಬಂಧಪಟ್ಟದ್ದು, ಮತ್ತು ಸ್ತ್ರೀಯರಿಗೆ ಸಂಬಂಧಪಟ್ಟಿದ್ದು, ಹೆರಿಗೆಗೆ ಸಂಬಂಧಪಟ್ಟಿದ್ದು, ವಿಶೇಷವಾಗಿ ಮಧುಮೇಹ, BP, ಮತ್ತು ಏನು ಈ ನಿಮಾನ್ಸಿಗೆಲ್ಲ ನಾವು ಹೋಗ್ತಿಲ್ಲ, ನರ ದೌರ್ಬಲ್ಯ, ಮೆದುಳಿಗೆ ಸಂಬಂಧಪಟ್ಟಿದ್ದು, ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಯಾವುದೇ ಚಿಕಿತ್ಸೆ ಇರಲಿ ಎಲ್ಲವನ್ನು ಕೂಡ ಇಲ್ಲಿ ವಿಶೇಷವಾಗಿ ಫಾರಿನರ್ಸ್ ಏನು NRIs ಏನಿದ್ದಾರೆ ಅಲ್ಲಿನ ವೈದ್ಯರು, ಹೆಚ್ಚು ವೈದ್ಯರಿದ್ದಾರೆ, ಅವರು ನಮಗೆ ಮಕ್ಕಳಂತೆ ಇಲ್ಲಿ ಟ್ರೀಟ್ ಮಾಡ್ತಾರೆ ಬಂಧುಗಳೇ. ಒಂದು ಸಾರಿ ನೀವೇನಾದರೂ ಇಲ್ಲಿ ಬಂದರೆ ನೋಡಿದ್ರೆ